ನರಸಿಂಹ ಪುರಾಣ ಸಾರ ಹರಿಯವತಾರಾದಿ ನಿರೂಪಣೆ 49ನೇ ಅಧ್ಯಾಯ. ಶ್ರೀರಾಮಚರಿತ್ರೆಯಲ್ಲಿ ಅರಣ್ಯಕಾಂಡ. ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಅರಣ್ಯಕಾಂಡದ ಚರಿತ್ರೆಯನ್ನು ನಿರೂಪಿಸುತ್ತಾರೆ. ಭರತನು ಶ್ರೀರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಹಿಂದಿರುಗಿದ ನಂತರ ಶ್ರೀರಾಮನು ಪತ್ನಿ ಹಾಗೂ ಸೋದರನ ಸಹಿತ ಗೊಂಡ ಅರಣ್ಯದಲ್ಲಿ ಸಿಗುವ ಹಣ್ಣುಗಳನ್ನು ಸೇವಿಸಿ ರಾಮ ಸೀತೆಯರು ಮಲಗಿಕೊಂಡರು. ಲಕ್ಷ್ಮಣನು ಕಾವಲಾಗಿ ಹೊರಗೆ ನಿಂತಿದ್ದನು. ಆಗ ಇಂದ್ರನ ಪುತ್ರನಾದ ಕಾಕಾಸುರನು ಸೀತೆಯ ಎದೆಯ ಮೇಲೆ ಕುಕ್ಕಿದನು. ಎಚ್ಚರಗೊಂಡ ಶ್ರೀರಾಮನು ಎದೆಯ ಮೇಲಿನ ರಕ್ತವನ್ನು ನೋಡಿ ಕಾರಣ ಕೇಳಿದಾಗ ಮರದ ಮೇಲಿದ್ದ ಕಾಕಾಸುರನನ್ನು ತೋರಿಸಿ ಸೀತೆಯು ಅವನದ್ದೇ ಆ ಕೆಲಸವೆಂದು ತಿಳಿಸಿದಳು. ಕೋಪಗೊಂಡ ರಾಮನು ಒಂದು ಹುಲ್ಲಿನಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಬಿಟ್ಟನು. ಆ ಅಸುರನು ಮರದ ಮೇಲಿಂದ ಎಲ್ಲಿಗೆ ಹೋದರೂ ಅದು ಅವನನ್ನೇ ಹಿಂಬಾಲಿಸುತ್ತಲಿತ್ತು. ಶ್ರೀರಾಮನಿಗೆ ಕೆಡುಕನ್ನುಂಟು ಮಾಡಿದ ಆ ಕಾಕಾಸುರನನ್ನು ಎಲ್ಲರೂ ಓಡಿಸಿದರು. ಕೊನೆಗೆ ಆ ಅಸುರನು ಓಡಿ ಬಂದು ಶ್ರೀರಾಮನನ್ನೇ ಆಶ್ರಯಿಸಿದನು. ಬುದ್ಧಿ ಇಲ್ಲದೆ ಮಾಡಿದ ತನ್ನ ತಪ್ಪನ್ನು ಕ್ಷಮಿಸುವಂತೆ ಆ ಅಸುರನು ಶ್ರೀರಾಮನನ್ನು ಬೇಡಿಕೊಂಡನು. ಆಗ ರಾಮನು ತಾನು ಗುರಿಯಿಟ್ಟ ಮೇಲೆ ಆ ಅಮೋಘಾಸ್ತ್ರವು ವ್ಯರ್ಥವಾಗುವುದಿಲ್ಲವಾದ್ದರಿಂದ ಅದಕ್ಕೆ ಆ ಅಸುರನ ಒಂದು ಅಂಗವನ್ನು ಆ ಅಸ್ತ್ರಕ್ಕೆ ಗುರಿಯಾಗಿ ಕೊಡಲೇಬೇಕೆಂದನು. ಕಾಕಾಸುರನು ತನ್ನ ಒಂದು ಕಣ್ಣನ್ನು ಕೊಟ್ಟನು. ಆ ಅಸ್ತ್ರವು ಆ ಅಸುರನ ಒಂದು ಕಣ್ಣನ್ನು ಸುಟ್ಟು ಹಿಂದಕ್ಕೆ ಬಂದಿತು. ಅಂದಿನಿಂದ ಕಾಗೆಗಳಿಗೆ ಒಂದೇ ಕಣ್ಣಿದ್ದು ಅವು ಒಂದೇ ಕಣ್ಣಿನಿಂದ ನೋಡುತ್ತವೆ. ಬಳಿಕ ಶ್ರೀರಾಮನು ಪತ್ನಿ ಹಾಗೂ ಸೋದರ ಸಹಿತ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಬಂದನು. ಅಲ್ಲಿ ಕಠಿಣವಾಗಿ ತಪಾಚರಣೆಯಲ್ಲಿದ್ದ ಅನೇಕ ಋಷಿ ಮುನಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದನು. ಹಾಗೆ ಮೆಲ್ಲಗೆ ಹೋಗುತ್ತಾ ಋಷಿ ಮುನಿಗಳನ್ನು ಹಿಂಸಿಸುತ್ತಿದ್ದ ವಿರಾಧನೆಂಬ ರಾಕ್ಷಸನನ್ನು ಕಂಡನು. ಅವನನ್ನು ಸಂಹರಿಸಿ ಶರಭಂಗ ಋಷ್ಯಾಶ್ರಮಕ್ಕೆ ಹೋದನು. ಅವರ ಆತಿಥ್ಯ ಪಡೆದು ಸುತೀಕ್ಷ್ಣರ ಆಶ್ರಮದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಅಲ್ಲಿಂದ ಅಗಸ್ತ್ಯರನ್ನು ಸಂದರ್ಶಿಸಿದರು. ಅವರು ರಾಮನಿಗೆ ಪವಿತ್ರವಾದ ಒಂದು ಕತ್ತಿಯನ್ನು, ಅಕ್ಷಯ ಬಾಣಗಳುಳ್ಳ ಬತ್ತಳಿಕೆ ಹಾಗೂ ವಿಷ್ಣುವೇ ದೇವತೆಯಾದ ಬಿಲ್ಲನ್ನು ಕೊಟ್ಟರು. ಅವರಿಂದ ಆಶೀರ್ವಾದ ಪಡೆದು ಗೋದಾವರಿ ನದಿಯ ಹತ್ತಿರದ ಪಂಚವಟಿಯಲ್ಲಿ ವಾಸಿಸತೊಡಗಿದರು. ಅಲ್ಲಿಗೆ ಹದ್ದುಗಳಿಗೆ ಒಡೆಯನಾದ ಜಟಾಯುವು ಬಂದು ರಾಮನಿಗೆ ನಮಸ್ಕರಿಸಿ ತನ್ನ ಪರಿಚಯವನ್ನು ಮಾಡಿಕೊಂಡಿತು. ಶ್ರೀರಾಮನು ತನ್ನ ವೃತ್ತಾಂತವನ್ನು ತಿಳಿಸಿ ಸೀತಾದೇವಿಯನ್ನು ಕಾಪಾಡುವಂತೆ ಹೇಳಿದನು. ಪಕ್ಷಿರಾಜನು ಅನುಮತಿಸಿ ತನ್ನಾಶ್ರಮಕ್ಕೆ ಹಿಂತಿರುಗಿತು. ಒಮ್ಮೆ ಕಾಡಿನಲ್ಲಿ ವಾಸಿಸುತ್ತಿದ್ದ ರಾವಣನ ಸಹೋದರಿಯಾದ ಶೂರ್ಪನಖಿ ಎಂಬಾಕೆಯು ಶ್ರೀರಾಮನ ಮನ್ಮಥನಂತಹ ರೂಪವನ್ನು ನೋಡಿ ಕಾಮಪೀಡಿತಳಾಗಿ ಅವನನ್ನು ಮೋಹಿಸುವ ಸಲುವಾಗಿ ಸುಂದರ ವೇಷ ಧರಿಸಿ ಅಲ್ಲಿಗೆ ಬಂದಳು. ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಂಡಳು. ರಾಮನು ತನ್ನ ಬಳಿ ತನ್ನ ಪತ್ನಿ ಇರುವವಳಾದ್ದರಿಂದ ನೀನು ನನ್ನ ಸೋದರನನ್ನು ವಿವಾಹವಾಗುವಂತೆ ಹೇಳಿ ಕಳುಹಿಸಿದನು. ಅದರಂತೆ ಆಕೆಯೂ ಬಂದು ಲಕ್ಷ್ಮಣನನ್ನು ಪೀಡಿಸಲು ಅವನು ತನ್ನ ಮಡದಿ ಅಯೋಧ್ಯೆಯಲ್ಲಿ ಇರುವಳೆಂದು ಹೇಳಿ ತಿರಸ್ಕರಿಸಿದನು. ಆದರೂ ಬಿಡದ ತನ್ನನ್ನು ಮದುವೆಯಾಗಲೇಬೇಕೆಂದು ಹೇಳಿದ್ದರಿಂದ ಲಕ್ಷ್ಮಣ ಕೋಪಗೊಂಡನು. ನಂತರ ಲಕ್ಷ್ಮಣನು ಅಣ್ಣನ ಅಪ್ಪಣೆಯಂತೆ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿದನು. ಆಗ ಆಕೆಯು, ಹಾ ರಾವಣ, ಕುಂಭಕರ್ಣ, ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕೂಗಿ ಅಳುತ್ತಾ ಖರದೂಷಣ ತ್ರಿಶರಸರ ಬಳಿಗೆ ಬಂದಳು. ತನಗಾದ ಅಪಮಾನವನ್ನು ತಿಳಿಸಿ ರಾಮನಿರುವ ಸ್ಥಳವನ್ನು ಹೇಳಿದಳು. ಖರದೂಷಣರು 14,000 ರಾಕ್ಷಸ ಸೈನ್ಯದೊಡನೆ ಹೊರಟರು. ಅವರು ಮೊದಲೇ ರಾವಣನ ಅಪ್ಪಣೆಯಂತೆ ಆ ಜನಸ್ಥಾನಕ್ಕೆ ಬಂದಿದ್ದರು. ಕಿವಿ ಮೂಗು ಕತ್ತರಿಸಿಕೊಂಡು ರಕ್ತಸಿಕ್ತಳಾಗಿ ರೋಧಿಸುತ್ತಾ ಬಂದ ರಾವಣನ ತಂಗಿಯನ್ನು ಕಂಡು ಅವರು ಕನಲಿ ಕೆಂಡವಾದರು. ರಾಮನು ಪತ್ನಿಯನ್ನು ಲಕ್ಷ್ಮಣನ ರಕ್ಷಣೆಯಲ್ಲಿ ಬಿಟ್ಟು ಆ ದೈತ್ಯ ಪಡೆಯೊಡನೆ ಹೋರಾಡಿ ಆ 14,000 ಸೇನೆಯ ಸಹಿತ ಆ ಖರದೂಷಣ ತ್ರಿಶಿರಸರನ್ನು ಕ್ಷಣದಲ್ಲಿಯೇ ಸಂಹರಿಸಿ ಆಶ್ರಮಕ್ಕೆ ಹಿಂತಿರುಗಿದನು. ಇತ್ತ ಶೂರ್ಪನಖಿಯು ಅಳುತ್ತಾ ರಾವಣನ ಬಳಿಗೆ ಬಂದಳು. ರಾವಣನಿಗೆ ಸೀತಾದೇವಿಯ ಅನುಪಮ ಸೌಂದರ್ಯವನ್ನು ವರ್ಣಿಸಿ ಆಕೆಯನ್ನು ಅಪಹರಿಸುವ ಬುದ್ಧಿಯನ್ನು ಉಂಟು ಮಾಡಿದಳು. ಅದರಂತೆ ತನ್ನ ಮಾವ ಮಾರೀಚನನ್ನು ಕರೆದು ತನ್ನ ಉಪಾಯವನ್ನು ವಿವರಿಸಿದನು. ಮೊದಲು ಮಾರೀಚನು ತನಗೆ ವಿಶ್ವಾಮಿತ್ರ ಮುನಿಯ ಆಶ್ರಮದಲ್ಲಿ ಹಿಂದೆ ಶ್ರೀರಾಮನಿಂದ ಪೆಟ್ಟು ತಿಂದಿರುವುದರಿಂದ ತಾನು ಹೋಗಲು ನಿರಾಕರಿಸಿದನು. ರಾವಣನು ತನ್ನನ್ನು ಸಂಹರಿಸುವೆನೆಂದು ಬೆದರಿಸಿದಾಗ ಆ ಪಾಪಿಯ ಕೈಯಿಂದ ಸಾಯುವುದಕ್ಕಿಂತ ಶ್ರೀರಾಮನಿಂದಲೇ ಸಾಯುವುದು ಮೇಲೆಂದು ಪುಷ್ಪಕ ವಿಮಾನದಲ್ಲಿ ಕುಳಿತು ಆ ಜನಸ್ಥಾನಕ್ಕೆ ಬಂದನು. ಅಲ್ಲಿ ಮಾರೀಚನು ತನ್ನ ಮಾಯೆಯಿಂದ ಚಿನ್ನದ ಜಿಂಕೆಯ ಆಕಾರವನ್ನು ಹೊಂದಿ ಸೀತೆಯ ಎದುರಿಗೆ ಸುಳಿದಾಡತೊಡಗಿದನು.
ಆ ಸುವರ್ಣ ಜಿಂಕೆಯನ್ನು ನೋಡಿ ಮುಂದೆ ನಡೆಯಬೇಕಾದ ದುಷ್ಟ ದೈತ್ಯರ ಸಂಹಾರಕ್ಕೇನೋ ಎನ್ನುವಂತೆ ತನ್ನ ಪತಿಯಾದ ಶ್ರೀರಾಮನನ್ನು ತನಗೆ ಆಟದ ಸಲುವಾಗಿ ಆ ಜಿಂಕೆಯ ಮರಿಯನ್ನು ತಂದುಕೊಡುವಂತೆ ಕೇಳಿದಳು. ಸೀತಾದೇವಿಯ ಆಸೆಯನ್ನು ಪೂರೈಸಲು ಲಕ್ಷ್ಮಣನನ್ನು ಆಕೆಯ ಕಾವಲಿಗೆ ಬಿಟ್ಟು ತಾನು ಆ ಜಿಂಕೆಯ ಬೆನ್ನು ಹತ್ತಿ ಹೋದನು. ಆ ಜಿಂಕೆಯು ಶ್ರೀರಾಮನ ಕೈಗೆ ಸಿಕ್ಕದೆ ಓಡಿ ಹೋಯಿತು. ಹೀಗೆ ರಾಮನಿಂದ ಅಟ್ಟಿಸಿಕೊಳ್ಳುತ್ತಾ ಬಹುದೂರ ಹೋಯಿತು. ಕೊನೆಗೆ ರಾಮನು ಆ ಜಿಂಕೆಗೆ ಬಾಣದಿಂದ ಹೊಡೆದನು. ಆಗ ಆ ಜಿಂಕೆಯು ಹಾ ಲಕ್ಷ್ಮಣ, ಹಾ ಸೀತೆ ಎಂದು ರಾಮನ ಧ್ವನಿಯಂತೆ ಜೋರಾಗಿ ಕಿರುಚುತ್ತಾ ಪರ್ವತಾಕಾರವನ್ನು ತಾಳಿ ಅವನಿಂದ ಮೃತನಾದನು. ಸೀತಾದೇವಿಯು ಅಳುತ್ತಿರುವ ತನ್ನ ಪತಿಯ ಧ್ವನಿಯನ್ನು ಕೇಳಿ ಲಕ್ಷ್ಮಣನಿಗೆ ಬೇಗನೆ ಅಣ್ಣನ ಸಹಾಯಕ್ಕೆ ಹೋಗಬೇಕೆಂದು ಆಗ್ರಹ ಪಡಿಸಲಾರಂಭಿಸಿದಳು. ಲಕ್ಷ್ಮಣನು ತನ್ನ ಅಣ್ಣನು ಮಹಾವೀರನಾದುದರಿಂದ ಅವನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲವೆಂದು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ತನ್ನ ಪತಿಯು ಮೃತನಾಗಲು ಲಕ್ಷ್ಮಣನು ತನ್ನನ್ನು ಬಯಸುತ್ತಿರುವನೆಂಬ ಬಿರುನುಡಿಯನ್ನು ಅತ್ತಿಗೆಯಿಂದ ಕೇಳಿ ಅಣ್ಣನನ್ನು ಹುಡುಕಲು ಹೊರಟನು. ಇದೇ ಸಮಯವನ್ನು ಹೊಂಚು ಹಾಕುತ್ತಿದ್ದ ರಾವಣನು ಸನ್ಯಾಸಿಯ ವೇಷ ಧರಿಸಿ ಸೀತೆಯ ಹತ್ತಿರಕ್ಕೆ ಬಂದನು. ಹಾಗೂ ಅಯೋಧ್ಯೆಯಿಂದ ಬಂದಿರುವ ಭರತನು ರಾಮನನ್ನು ಕರೆದೊಯ್ಯುವನು. ನಿನ್ನನ್ನು ಕರೆತರಲು ನನ್ನನ್ನು ಕಳುಹಿಸಿರುವನು. ನೀನು ಕೂಡಲೇ ಈ ವಿಮಾನವನ್ನು ಹತ್ತು ಎಂಬುದಾಗಿ ಆತುರಪಡಿಸಿದನು. ಮುಗ್ಧೆಯಾದ ಸೀತೆಯು ಹೀಗೆ ಮೋಸಗೊಳಿಸಲ್ಪಟ್ಟು ವಿಮಾನವನ್ನು ಹತ್ತಿದಳು. ವಿಮಾನವು ದಕ್ಷಿಣ ದಿಕ್ಕಿಗೆ ಹೊರಟು ಹೋಯಿತು. ಬಹು ಶೋಕ ಪೀಡಿತೆಯಾಗಿ ಅತ್ಯಂತ ದುಃಖಪಟ್ಟಳು. ದಶಮುಖದ ರಾವಣನನ್ನು ಕಂಡು ಸೀತೆಯು ಭಯಭೀತಳಾದಳು. ಹಾ ರಾಮ, ಹಾ ಲಕ್ಷ್ಮಣ ಎಂದು ರೋಧಿಸುವ ಧ್ವನಿಯನ್ನು ಕೇಳಿದ ವೀರನಾದ ಜಟಾಯುವು ರಾವಣನೊಡನೆ ಹೋರಾಡಿತು. ಆ ಪಕ್ಷಿರಾಜನು ರಾವಣನ ಎದೆಗೆ ತನ್ನ ರೆಕ್ಕೆಗಳಿಂದ ಬಲವಾಗಿ ಹೊಡೆದನು. ಅಲ್ಲದೆ ಆ ಪಕ್ಷಿಯ ಹೊಡೆತದಿಂದ ಕೋಪಗೊಂಡ ರಾವಣನು ತನ್ನ ಚಂದ್ರಹಾಸವೆಂಬ ಕತ್ತಿಯಿಂದ ಅದರ ರೆಕ್ಕೆಗಳನ್ನೆಲ್ಲ ಕತ್ತರಿಸಲು ಅದು ಕ್ಷೀಣ ಚೇತನವಾಗಿ ಭೂಮಿಯ ಮೇಲೆ ಬಿದ್ದಿತು. ಈ ಸೀತಾಪಹರಣವೇ ನಿನಗೆ ಮೃತ್ಯುವಾಗಲಿದೆ. ಎಲವೋ ದುಷ್ಟ ರಾವಣನೇ, ಶ್ರೀರಾಮನು ನಿನ್ನನ್ನು ನಿಸ್ಸಂಶಯವಾಗಿ ಸಂಹರಿಸುವನು ಎಂದು ಆ ಪಕ್ಷಿಯು ಹೇಳಿತು. ಕಡು ನೊಂದ ಸೀತೆಯು, ಎಲೈ ಪಕ್ಷಿರಾಜನೇ, ನನ್ನ ಕಾರಣದಿಂದ ನೀನು ಮರಣ ಹೊಂದಿದ ಕಾರಣ ಶ್ರೀರಾಮನ ಅನುಗ್ರಹದಿಂದ ನೀನು ವಿಷ್ಣುಲೋಕವನ್ನೇ ಸೇರುವೆ. ನನ್ನ ಪತಿಯು ಇಲ್ಲಿಗೆ ಬಂದು ನಿನ್ನನ್ನು ಸಂಧಿಸುವವರೆಗೂ ನಿನ್ನ ಪ್ರಾಣಗಳು ಇರಲಿ ಎಂದು ಹೇಳಿದಳು. ಅಲ್ಲದೆ ತಾನು ಧರಿಸಿದ ಆಭರಣಗಳನ್ನೆಲ್ಲ ತೆಗೆದು ಬಟ್ಟೆಯಲ್ಲಿ ಕಟ್ಟಿ ಅವನ್ನು ಶ್ರೀರಾಮನಿಗೆ ತಲುಪಿಸುವಂತೆ ಹೇಳಿ ನೆಲದಲ್ಲಿ ಹಾಕಿದಳು. ಆ ನೀಚ ದೈತ್ಯನು ತನ್ನ ಪುಷ್ಪಕ ವಿಮಾನದಲ್ಲಿ ಬೇಗನೆ ಲಂಕೆಯನ್ನು ತಲುಪಿ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟನು. ಹಾಗೂ ರಾಕ್ಷಸಿಯರ ಕಾವಲಿನಲ್ಲಿಟ್ಟು ತಾನು ತನ್ನ ಅರಮನೆಯನ್ನು ತಲುಪಿದನು. ಸುತ್ತಲೂ ವಿಕೃತ ರೂಪದ ರಾಕ್ಷಸಿಯರನ್ನು ಕಂಡ ಸೀತೆಯು ಭಯಭೀತಳಾಗಿ ಯಾವಾಗಲೂ ಶ್ರೀರಾಮನನ್ನೇ ಧ್ಯಾನಿಸುತ್ತಾ ದುಃಖಿಸುತ್ತಿದ್ದಳು. ಸುಗ್ರೀವನ ಸೇವಕರಾದ ಕೆಲವು ಕಪಿಗಳಿಗೆ ಋಷ್ಯಮೂಕ ಪರ್ವತ ಪ್ರಾಂತ್ಯದಲ್ಲಿ ದೈವಯೋಗದಿಂದ ಸೀತೆಯು ಕೆಡವಿದ್ದ ಒಡವಿಯ ಗಂಟು ದೊರಕಿತು. ಅದನ್ನು ತಂದು ತಮ್ಮೊಡೆಯನಾದ ಸುಗ್ರೀವನಿಗೆ ತಲುಪಿಸಿದರು. ಇತ್ತ ರಾಮ ಲಕ್ಷ್ಮಣರು ತಮ್ಮ ಆಶ್ರಮಕ್ಕೆ ಹಿಂತಿರುಗಿದಾಗ ಸೀತೆಯನ್ನು ಕಾಣದೆ ಅತ್ಯಂತ ವ್ಯಾಕುಲಗೊಂಡು ದುಃಖಿಸತೊಡಗಿದರು. ಆದರೆ ಲಕ್ಷ್ಮಣನು ರಾಮನನ್ನು ಸಂತೈಸಿದ ನಂತರ ಇಬ್ಬರೂ ಸೀತೆಯನ್ನು ಹುಡುಕಲು ಹೊರಟರು. ಎಲ್ಲೆಲ್ಲಿ ಹುಡುಕಿದರೂ ಸೀತೆಯ ಸುಳಿವಿಲ್ಲ. ದುಃಖಿಸುತ್ತಾ ಹಾಗೆಯೇ ಬರುತ್ತಿರುವಾಗ ಮೃತಾವಸ್ಥೆಯಲ್ಲಿದ್ದ ಜಟಾಯುವನ್ನು ಕಂಡರು. ಆ ಪಕ್ಷಿಯು ತಾನು ಕಂಡ ಎಲ್ಲ ವಾರ್ತೆಗಳನ್ನು ತಿಳಿಸಿ ಆ ದುಷ್ಟ ರಾಕ್ಷಸನನ್ನು ಸಂಹರಿಸುವಂತೆ ಹೇಳಿ ತನ್ನ ಪ್ರಾಣ ಬಿಟ್ಟಿತು. ರಾಮನು ಅದರ ಅಂತ್ಯ ಸಂಸ್ಕಾರ ನಡೆಸಿ ಸ್ನಾನ ಮಾಡಿದನು. ಹಾಗೆಯೇ ಮುನ್ನಡೆಯುತ್ತಿರುವಾಗ ಶಬರಿ ಎಂಬ ಓರ್ವ ವೃದ್ಧ ಸ್ತ್ರೀ ಬಹಳ ವರ್ಷಗಳಿಂದ ರಾಮನಿಗಾಗಿ ಕಾಯುತ್ತಿದ್ದಳು. ರಾಮ ಲಕ್ಷ್ಮಣರು ಆಕೆಯು ರುಚಿ ನೋಡಲು ಕೊಟ್ಟ ಸಿಹಿಯಾದ ಬೋರೆ ಹಣ್ಣುಗಳಿಂದ ತೃಪ್ತರಾಗಿ ಆಕೆಯ ಭಕ್ತಿ ಭಾವಕ್ಕೆ ಮೆಚ್ಚಿ ಆಕೆಗೆ ಸದ್ಗತಿಯನ್ನು ಕರುಣಿಸಿದರು. ಮುಂದೆ ತಮ್ಮ ಹಾದಿಗೆ ಅಡ್ಡಗಟ್ಟಿ ನಿಂತ ಕಬಂಧನೆಂಬ ರಾಕ್ಷಸನನ್ನು ಸಂಹರಿಸಿ ಅವನ ಅಪೇಕ್ಷೆಯಂತೆ ಅವನನ್ನು ಸುಟ್ಟರು. ಆಗ ಅವನು ದಿವ್ಯ ರೂಪವನ್ನು ತಾಳಿ, ಒಬ್ಬ ಮುನಿ ಶಾಪದಿಂದ ಗಂಧರ್ವನಾಗಿದ್ದ ನನಗೆ ಈ ವಿಕಾರ ರೂಪ ಬಂದಿತ್ತೆಂದು ಈಗ ಶಾಪ ವಿಮೋಚನೆಯಾಗಿ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ. ನೀನು ಇಲ್ಲಿಂದ ಋಷಿಮೂಕ ಪರ್ವತಕ್ಕೆ ಹೋಗು. ಅಲ್ಲಿ ಕಪಿಗಳ ರಾಜ ಸುಗ್ರೀವನ ಸಖ್ಯ ಮಾಡು. ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೋದನು. ಅಲ್ಲಿಂದ ಮುಂದೆ ಶ್ರೀರಾಮನು ಒಬ್ಬ ತಾಪಸಿಯಿಂದ ಸತ್ಕೃತನಾದನು. ಆಗ ಆಕೆಯು ನೀನು ಸೀತೆಯನ್ನು ಹೊಂದುವೆ ಎಂದು ಹೇಳಿ ಅಗ್ನಿ ಪ್ರವೇಶ ಮಾಡಿ ಸ್ವರ್ಗಲೋಕಕ್ಕೆ ತೆರಳಿದಳು. ಮುಂದೆ ರಾಮ ಲಕ್ಷ್ಮಣರು ದಕ್ಷಿಣ ದಿಕ್ಕಿನತ್ತ ಪ್ರಯಾಣ ಮಾಡಿದರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ತಿಳಿಸಿದರು.
ಅದನ್ನೇ ಸೂತ ಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀರಾಮಚರಿತ್ರೆಯಲ್ಲಿ ಅರಣ್ಯಕಾಂಡವೆಂಬ 49ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.